ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂತಹ ವಿಚಾರವಾಗಿ ಅದನ್ನ ಪ್ರಶ್ನಿಸಿ ಅವರೇನೊಂದು ಅರ್ಜಿಯನ್ನ ಸಲ್ಲಿಸಿದ್ದಾರೆ ಕೋರ್ಟ್ನಲ್ಲಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ಇನ್ನು ಕೆಲವೇ ಕ್ಷಣಗಳಲ್ಲಿ ನಡೆಯುತ್ತೆ. ಪ್ರಾಸಿಕ್ಯೂಷನ್ ಪ್ರಶ್ನಿಸಿ ಅರ್ಜಿಯನ್ನ ಸಿದ್ದರಾಮಯ್ಯನವರು ಸಲ್ಲಿಸಿದ್ದು ಮೊನ್ನೆ 19ನೇ ತಾರೀಕಿನಂದು ವಾದ ಪ್ರತಿವಾದವನ್ನ ಹೈಕೋರ್ಟ್ ಆಲಿಸಿತ್ತು. ಇಂದಿಗೆ ಅರ್ಜಿ ವಿಚಾರಣೆಯನ್ನ ಸದ್ಯ ಹೈಕೋರ್ಟ್ ಮುಂದೂಡಿತ್ತು. ಇನ್ನೇನು 2:30 ನಂತರದಲ್ಲಿ ಈಗ ಶುರುವಾಗುತ್ತೆ. ಸಿಎಂ ಪರ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನ ಹೂಡೋರಿದ್ದಾರೆ. ಸಿಎಂ ಅರ್ಜಿ ವಿಚಾರಣೆ ಹಿನ್ನೆಲೆಯಲ್ಲಿ ಹೈಕೋರ್ಟ್ನತ್ತ ಸಹಜವಾಗಿ ಎಲ್ಲರ ಚಿತ್ತ ಇದೆ. ಟಿಜೆ ಅಬ್ರಾಹಂ ಅವರು ಸಲ್ಲಿಸಿದ್ದಂತ ಖಾಸಗಿ ದೂರಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಪಾಲರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿರ್ತಾರೆ. ಸೊ ರಾಜ್ಯಪಾಲರು ಇಲ್ಲಿ ಸಂವಿಧಾನ ಬಾಹಿರವಾಗಿ ನಡೆದುಕೊಂಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಹೈಕೋರ್ಟ್ ಮೊರೆ ಹೋಗಿರುವಂಥದ್ದು. 1996ರಿಂದ 1999ರವರೆಗೂ ಸಿದ್ದರಾಮಯ್ಯನವರು DCM ಆಗಿರ್ತಾರೆ. ಅದೇ ಅವಧಿಯಲ್ಲಿ ಮೈಸೂರಿನ ಉಸ್ತುವಾರಿ ಸಚಿವರುಗಳು ಕೂಡ ಆಗಿರ್ತಾರೆ. ಮೂಢ ಆಸ್ತಿ ಕಬಳಿಸುವ ಉದ್ದೇಶದಿಂದಲೇ ಆ ಜಾಗವನ್ನ ಡಿನೋಟಿಫೈ ಮಾಡಿದ್ದರು ಅನ್ನುವಂಥದ್ದು ಈಗಿನ ಮುಖ್ಯಮಂತ್ರಿಗಳ ವಿರುದ್ಧ ಆರೋಪ. ಸರ್ವೆ ನಂಬರ್ 464 ಸ್ವಾಧೀನಪಡಿಸ್ಕೊಂಡಿದ್ರು ಕೂಡ, ಮೂಢ ಸ್ವಾಧೀನಪಡಿಸ್ಕೊಂಡಿದ್ರು ಕೂಡ, ನೋಟಿಫೈ ಮಾಡಿದ್ರು ಕೂಡ ಅದನ್ನ ಮೂಲ ಮಾಲೀಕ ನಿಂಗ ಅವರ ನಿಧನದ ನಂತರದಲ್ಲಿ ಹಕ್ಕು ಬಿಡುಗಡೆ ಪತ್ರವನ್ನ ಹೊರಡಿಸ್ಕೊಂಡು ನಿಂಗ ನಂತರ ಮಗ ಮೈಲಾರಯ್ಯನಿಗೆ ಇನ್ನೊಬ್ಬರು ಮಕ್ಕಳಿಗೆ ಪತ್ರವನ್ನ ಅವ್ರ ಹೆಸರಲ್ಲಿ ಮಾಡಿಕೊಂಡು ಅದಾದ ನಂತರದಲ್ಲಿ ದೇವರಾಜು ಮತ್ತು ಮಲ್ಲಯ್ಯಗೆ ಹಕ್ಕು ಬಿಡುಗಡೆ ಪತ್ರವನ್ನ ನೀಡಿದ್ದಾರೆ ಅನ್ನುವಂಥದ್ದು ಕೂಡ ಆರೋಪ. ಇದು ದೇವರಾಜು ಮತ್ತೆ ಮಲ್ಲಯ್ಯ ಕೂಡ ಅವ್ರ ಕುಟುಂಬದವರೇ. ಮೈಲಾರಯ್ಯ ಕುಟುಂಬದವರೇ ಮಾಲೀಕರಾದರೂ ದೇವರಾಜು ಹೆಸರಿಗೆ ಆ ನಂತರದಲ್ಲಿ ಡಿನೋಟಿಫೈ ಮಾಡಿಸಿರೋದು. ಡಿನೋಟಿಫೈ ಆಗಿದ್ದಂಥ ಜಮೀನಿನಲ್ಲಿ ದೇವನೂರು ಬಡಾವಣೆ ನಿರ್ಮಾಣ ಆಗಿದ್ರು ಕೂಡ ಇವರು ಡಿನೋಟಿಫೈ ಆಗಿದ್ದಂಥ ಜಾಗದಲ್ಲೂ ಕೂಡ ಅಲ್ಲಿ ಅಗೈನ್ ಲೇಔಟ್ ಎಲ್ಲ ನಿರ್ಮಾಣ ಆಗಿ ಅದನ್ನು ಹಾಗೆ ಆ ನಂತರದಲ್ಲಿ ತಮಗೆ ಪಡ್ತಿದ್ದು ಒಂದಲ್ಲ, ಇದು ಸುಮಾರಷ್ಟು ಅಕ್ರಮ ಆಗಿದೆ ಇದರಲ್ಲಿ, ವಿರೋಧ ಪಕ್ಷದವರು ಆರೋಪಿಸ್ತಾ ಇರುವಂತೆ. ಬಟ್ ಇಲ್ಲಿ ಮುಖ್ಯಮಂತ್ರಿಗಳು ಇದಕ್ಕೆ ಬೇರೆ ಸಬೂಬನ್ನೇ ಹೇಳ್ತಾ ಇದ್ದಾರೆ. ಪ್ರಸನ್ನ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಾಗಿ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಸನ್ನ, ಇಲ್ಲಿ ಕೆಲವೊಂದಷ್ಟು ವಿಚಾರಗಳನ್ನ ಇಟ್ಕೊಂಡು ನಾನು ತಪ್ಪು ಮಾಡಿಲ್ಲ ಅಂತ ಮುಖ್ಯಮಂತ್ರಿಗಳು ಅದೇನೇ ಸಬೂಬ್ ಕೊಡುವಂತ ಪ್ರಯತ್ನ ಆಗಿದ್ರು ಕೂಡ ಡಾಕ್ಯುಮೆಂಟ್ಸ್ ಅಲ್ಲಿ ಏನಿದೆ, ಆಯಾ ಸಂದರ್ಭದಲ್ಲಿ ಏನೇನಾಗಿದೆ, ಅಧಿಕಾರ ದುರ್ಬಳಕೆ ಆಗಿರುವಂಥದ್ದು ಒಂದು, ಜೊತೆಗೆ ಇಲ್ಲಿ ಬೇಕು ಅಂತಾನೆ ಡಿನೋಟಿಫೈ ಮಾಡಿಸಿರುವಂಥದ್ದು ಆಗಿರಬಹುದು. ಆಮೇಲೆ ಬೇರೆ ಬೇರೆ ತರಹದ ಅಕ್ರಮಗಳು ಇದಕ್ಕೆ ಸಂಬಂಧಪಟ್ಟಾಗೆ ವಿರೋಧ ಪಕ್ಷದವರು ಆರೋಪವನ್ನ ಮಾಡ್ತಾರೆ, ಮೊನ್ನೆ ವೈಟ್ನರ್ ಹಚ್ಚಿರೋ ತನಕನೂ ಕೂಡ. ಸೊ ಅದೆಲ್ಲದಕ್ಕೆ ಸಂಬಂಧಪಟ್ಟಾಗೆ ಇವತ್ತು ಹೇಗೆ ಇಡೀ ಮಂತ್ರಿಮಂಡಲ ಆಗಿರ್ಬೋದು ಅಥವಾ ಕಾಂಗ್ರೆಸ್ನ ನಾಯಕರುಗಳು ಜೊತೆಗೆ ವಿರೋಧ ಪಕ್ಷದಕ್ಕೆ ಸಂಬಂಧಪಟ್ಟ ಹಾಗೆ ಇವರೆಲ್ಲರ ಚಿತ್ತ ಯಾವ ರೀತಿಯಾಗಿ ಹೈಕೋರ್ಟ್ ಕಡೆಗೆ ನೆಟ್ಟಿದೆ ಅಂತ ಹೇಳಿ ಪ್ರಸನ್ನ. ಮಲ್ತೇಶ್, ಇದೀಗ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಕೊಟ್ಟಿದ್ದಾರೆ. ಇದನ್ನ ವಿರೋಧಿಸಿ ಇದೀಗ ಸಿದ್ದರಾಮಯ್ಯನವರು ಕೋರ್ಟ್ ಮೆಟ್ಟಿಲು ಎತ್ತಿದ್ದಾರೆ. ಸಿದ್ದರಾಮಯ್ಯನವರ ವಿರುದ್ಧ ಇನ್ನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ 2 ಪ್ರತ್ಯೇಕ ಖಾಸಗಿ ದೂರುಗಳು ಕೂಡ ಸಲ್ಲಿಕೆಯಾಗಿದ್ದಾವೆ. ಸ್ನೇಹಮಯಿ ಕೃಷ್ಣ ಮತ್ತು ಟಿಜೆ ಅಬ್ರಾಹಂ ಅವರು ಪ್ರಾಸಿಕ್ಯೂಷನ್ಗೆ ಕೊಡಬೇಕು ಮತ್ತು ಮುಖ್ಯಮಂತ್ರಿಗಳ ವಿರುದ್ಧ ಪ್ರಕರಣವನ್ನ ದಾಖಲಿಸಬೇಕು, ಮುಖ್ಯಮಂತ್ರಿಗಳ ಪ್ರಭಾವವನ್ನು ಬಳಸಿ ಅಧಿಕಾರ ದುರ್ಬಳಕೆಯನ್ನ ಮಾಡಿಕೊಂಡು ಸೈಟ್ಗಳನ್ನ ಅಕ್ರಮವಾಗಿ ಪಡೆದುಕೊಂಡಿದ್ದಾರೆ ಎನ್ನುವಂತಹ ಆರೋಪವನ್ನು ಹೊರಿಸಿ ಪ್ರತ್ಯೇಕವಾದಂತಹ ಖಾಸಗಿ ದೂರುಗಳನ್ನ ಕೋರ್ಟ್ನಲ್ಲಿ ಸಲ್ಲಿಕೆ ಮಾಡಿದ್ದಾರೆ. ಅದರ ವಿಚಾರಣೆ ಕೂಡ ಇವತ್ತು ಬರ್ತಾ ಇದೆ. ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಕೊಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಆರೋಪಗಳನ್ನ ಟಿಜೆ ಅಬ್ರಾಹಂ ಇರಬಹುದು, ಸ್ನೇಹಮಯಿ ಕೃಷ್ಣ ಅವರು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಮುಖ್ಯಮಂತ್ರಿಗಳು ಹಿಂದೆ ಉಪಮುಖ್ಯಮಂತ್ರಿಗಳಾಗಿದ್ರು. ಆ ಸಂದರ್ಭದಲ್ಲಿ ತಮ್ಮ ಪ್ರಭಾವವನ್ನು ಬಳಸಿ ನೋಟಿಫೈ ಆಗಿದ್ದಂತಹ ಜಮೀನನ್ನ ಡಿನೋಟಿಫೈ ಮಾಡಿದ್ದಾರೆ ಅನ್ನುವಂಥದ್ದು ಮೊದಲನೇ ಆರೋಪ. ನಿಂಗಾ ಬಿನ್ ಜವರ ಅನ್ನುವಂಥದ್ದು ಮೂಲ ಮಾಲೀಕರು ಯಾರು ಜಮೀನ ಕೆಸರೆ ಗ್ರಾಮದ ಸರ್ವೆ ನಂಬರ್ 464 ಇರುತ್ತೆ, ಅವರ ಜಮೀನನ್ನ 1992ರಲ್ಲಿ ಸ್ವಾಧೀನಪಡಿಸಿಕೊಳ್ಳಲಾಗಿರುತ್ತೆ. ಆದ್ರೆ ಉಪಮುಖ್ಯಮಂತ್ರಿಗಳಾಗಿದ್ದಂತಹ ಅವತ್ತಿನ ಮೈಸೂರು ಉಸ್ತುವಾರಿ ಸಚಿವರು ಆಗಿದ್ದಂತಹ ಸಿದ್ದರಾಮಯ್ಯನವರು 1998ರಲ್ಲಿ ತಮ್ಮ ಪ್ರಭಾವವನ್ನು ಬಳಸಿ ಮೂಡಾ ಸೈಟ್ಗಳನ್ನ ಅಕ್ರಮವಾಗಿ ಪಡಿಬೇಕು ಅನ್ನುವಂತಹ ಕಾರಣಕ್ಕೋಸ್ಕರವೇ ಅವತ್ತಿನ ಜಮೀನನ್ನ 3 ಎಕರೆ 16 ಗುಂಟೆ ಜಮೀನನ್ನ ಕೆಸರೆ ಗ್ರಾಮದಲ್ಲಿ ಸರ್ವೆ ನಂಬರ್ 464 ಜಮೀನನ್ನ ಡಿನೋಟಿಫೈ ಮಾಡ್ತಾರೆ ಅನ್ನುವಂಥದ್ದು ಮೊದಲನೇ ಆರೋಪ. ಎರಡನೇ ಆರೋಪ, 2001ರಿಂದಲೇ ಮೂಡ ಇಲ್ಲಿ ಸೈಟ್ಗಳನ್ನ ಮಾಡಿ ಬೇರೆ ಬೇರೆಯವರಿಗೆ ಹಂಚಿಕೆಯನ್ನ ಮಾಡಿದೆ. ಆದರೆ ಸೈಟು ಆಗಿರುವಂತಹ ಜಮೀನನ್ನ ಕೃಷಿ ಜಮೀನು ಅಂತ ಹೇಳಿ ಅಕ್ರಮವಾಗಿ ದಾಖಲೆಗಳನ್ನ ತಿದ್ದಲಾಗಿದೆ ಅನ್ನುವಂಥದ್ದು ಎರಡನೇ ಆರೋಪ. ಸೈಟ್ಗಳ ಹಂಚಿಕೆ ಆಗಿದ್ರೂ ಕೂಡ ನಿಂಗಾ ಬಿನ್ ಜವರ ಅವರ ಮಗ ದೇವರಾಜು ಅವರಿಗೆ ಯಾವುದೇ ರೀತಿಯ ಒಂದು ಹಕ್ಕು ಬಾಧ್ಯತೆ ಇಲ್ಲದೇ ಇದ್ರೂ ಕೂಡ ಅವರು ಅಕ್ರಮವಾಗಿ ಸಿದ್ದರಾಮಯ್ಯನವರ ಪತ್ನಿಯ ಸಹೋದರ ಅಂದ್ರೆ ಮಲ್ಲಿಕಾರ್ಜುನ ಸ್ವಾಮಿಗೆ ಜಮೀನನ್ನ ಮಾರಾಟ ಮಾಡ್ತಾರೆ.
ಮಾಡ್ತಾರೆ. ಅಲ್ಲಿಯೂ ಕೂಡ ಜಿಲ್ಲಾಧಿಕಾರಿಗಳ ವಲಯದಲ್ಲಿ ಪ್ರಭಾವವನ್ನು ಬೀರಿ ಅದು ಕೃಷಿ ಜಮೀನು ಅಂತ ಹೇಳಿ ದಾಖಲೆಗಳಲ್ಲಿ ತೋರಿಸಲಾಗಿದೆ. ಅದು ಆ ಹೊತ್ತಿಗೆ ಕೃಷಿ ಜಮೀನು ಆಗಿರಲೇ ಇಲ್ಲ. ಅಲ್ಲಿ ಮೂಡ ಸೈಟ್ಗಳನ್ನ ಮಾಡಿ ಬೇರೆ ಬೇರೆಯವರಿಗೆ ಹಂಚಿಕೆಯನ್ನ ಮಾಡಿಬಿಟ್ಟಿತ್ತು. ಹೀಗಾಗಿ ನಿವೇಶನಗಳು ಆದಂತ ಜಮೀನನ್ನ ಕೃಷಿ ಜಮೀನು ಅಂತ ಹೇಳಿ ದಾಖಲೆಗಳನ್ನ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಲಾಗಿದೆ ಅನ್ನುವಂಥದ್ದು ಎರಡನೇ ಆರೋಪ. 2010ರಲ್ಲಿ ಸಿದ್ದರಾಮಯ್ಯನವರ ಪತ್ನಿಯ ಹೆಸರಿಗೆ ಅದು ಅರ್ಶಿನ ಕುಂಕುಮ ಅಂತ ಮುಖ್ಯಮಂತ್ರಿಗಳು ಹೇಳ್ತಿರೋ ಪ್ರಕಾರ ಗಿಫ್ಟ್ ಡೀಡ್ ಆಗಿ ಜಮೀನು 2010ರಲ್ಲಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರ ಹೆಸರಿಗೆ ಬರುತ್ತೆ. ಅದರಲ್ಲಿ ಬದಲಿ ನಿವೇಶನವನ್ನ ಕೊಡಬೇಕು ಅಂತೇಳಿ 2014ರಲ್ಲಿ ಪಾರ್ವತಿ ಸಿದ್ದರಾಮಯ್ಯನವರು ಮೂಡಾಗೆ ಅರ್ಜಿಯನ್ನು ಸಲ್ಲಿಸ್ತಾರೆ. ಅವತ್ತು ಕೂಡ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿರ್ತಾರೆ. ತಮ್ಮ ಪತ್ನಿ ಅರ್ಜಿ ಕೊಟ್ಟಂತದ್ದಕ್ಕೆ ತಮ್ಮ ಪ್ರಭಾವವನ್ನ ಬಳಸಿ ಮೂಡ ಸೈಟ್ಗಳನ್ನ ಕೊಡೋದಕ್ಕೆ ನಡಾವಳಿಯನ್ನ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ತಮ್ಮ ಪ್ರಭಾವವನ್ನ ಬಳಸಿದ್ದಾರೆ ಅನ್ನುವಂಥದ್ದು ಮತ್ತೊಂದು ಗಂಭೀರವಾದಂತಹ ಆರೋಪ. ಆದ್ರೆ ಆ 2014ರಲ್ಲಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರು ಅರ್ಜಿ ಕೊಟ್ಟ ತಕ್ಷಣವೇ ಮೂಡ ಸೈಟ್ಗಳನ್ನ ಹಂಚಿಕೆ ಮಾಡೋದಿಲ್ಲ. ಅದರ ಬದಲಾಗಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ 2021ರಲ್ಲಿ ಸೈಟ್ಗಳನ್ನ ಹಂಚಿಕೆ ಮಾಡಲಾಗುತ್ತೆ. ಸಿದ್ದರಾಮಯ್ಯನವರ ಪತ್ನಿಗೆ ಅಧಿಕೃತವಾಗಿ ಅಲ್ಲಿ ಕೇವಲ 4800 ಚದರಡಿಯ ಜಾಗ ಮಾತ್ರ ಪಡೆಯೋದಕ್ಕೆ ಅವಕಾಶ ಇತ್ತು. ಆದ್ರೆ ಅದರ ಹೊರತುಪಡಿಸಿ 1 ಲಕ್ಷಕ್ಕೂ ಹೆಚ್ಚು ಚದರಡಿಯ ಜಾಗವನ್ನ ಇದೀಗ 14 ನಿವೇಶನಗಳ ರೂಪದಲ್ಲಿ ಮುಖ್ಯಮಂತ್ರಿಗಳು ಪಡೆದುಕೊಂಡಿದ್ದಾರೆ. ಈ ಎಲ್ಲ ಅಕ್ರಮಗಳು ನಡೆಯುವುದಕ್ಕೂ ಕೂಡ ಮುಖ್ಯಮಂತ್ರಿಗಳು ಆಯಾಯ ಸಂದರ್ಭದಲ್ಲಿ ಆಯಾಯ ಟೈಮ್ ಲೈನ್ ನಲ್ಲಿ ಅವರು ತಮ್ಮ ಅಧಿಕಾರವನ್ನ ಬಳಸಿದ್ದಾರೆ. ಉಪಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ಡಿನೋಟಿಫಿಕೇಶನ್ ಮಾಡೋದಕ್ಕೆ ತಮ್ಮ ಪ್ರಭಾವವನ್ನ ಬಳಸಿದ್ದಾರೆ. ಮೂಡ ಸೈಟ್ಗಳನ್ನ ಮಾಡಿ ಹಂಚಿದ್ರು ಕೂಡ ಜಿಲ್ಲಾಧಿಕಾರಿಗಳ ಮೇಲೆ ಪ್ರಭಾವ ಬೀರಿ ಅದು ಕೃಷಿ ಜಮೀನು ಅಂತೇಳಿ ದಾಖಲೆಗಳನ್ನ ಮಾಡಿದ್ದಾರೆ. ಈ ಎಲ್ಲ ಗಂಭೀರವಾದಂತಹ ಆರೋಪಗಳನ್ನ ಇದೀಗ ಟಿ.ಜೆ. ಅಬ್ರಾಹಂ ಮತ್ತು ಸ್ನೇಹಮಯಿ ಕೃಷ್ಣ ಅವರು ಮಾಡಿದ್ದಾರೆ. ಇದರ ವಿಚಾರಣೆ ಹೇಗೆ ನಡೆಯುತ್ತೆ ಮತ್ತು ಕೋರ್ಟ್ ಯಾವ ರೀತಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತೆ ಅನ್ನುವಂಥದ್ದು ಇದೀಗ ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ಮಾಲ್ತೇಶ್, ಥ್ಯಾಂಕ್ ಯು ಪ್ರಸನ್ನ. ನಾವು ಪ್ರತಿನಿಧಿ ಪ್ರಸನ್ನ ಕೂಡ ಹೇಳ್ತಾ ಇದ್ದ ಹಾಗೆ ಯಾವ್ಯಾವ ಹಂತದಲ್ಲಿ ಹೇಗೆ ಅಕ್ರಮವನ್ನ ತಮ್ಮ ಅಧಿಕಾರವನ್ನ ಬಳಸಿಕೊಂಡು ಈಗಿನ ಮುಖ್ಯಮಂತ್ರಿಗಳು ಎಸಗಿದ್ದಾರೆ ಅನ್ನುವಂಥದ್ದು ಅವ್ರ ವಿರುದ್ಧ ಇರುವಂಥದ್ದು ಆರೋಪ.